ವಿನಯ್ ಅವರೇ, ಏನಂದ್ರೆ ನಾನು ಮಲಗಿದಾಗ ಕಂಡ್ಕೊಂಡಿರೋ ಸತ್ಯ, ಭಗವಂತನ ಇಚ್ಛೆ ಇಲ್ದೋದ್ರೆ ಆ ತುತ್ತನ್ನು ನಂಗೆ ತಿನ್ನಕ್ಕೆ ಆಗಿರ್ಲಿಲ್ಲ. ಸೃಷ್ಟಿಯಲ್ಲಿ ಸಂಪೂರ್ಣ ಆಯಸ್ಸನ್ನು ಅನುಭವಿಸಿ ಸಾಯುವ ಪ್ರಾಣಿಗೆ ಹೋಗಿಲ್ಲ ಅಂತೆ. ಇದು ಲಕ್ಷ್ಮಣ ಫಲ. ನಮ್ಮ ಪ್ರಾಡಕ್ಟ್ ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಕ್ಯೂರ್ ಆಗುತ್ತಾ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತು ನಾನು ನಮ್ಮೂರು ಶಿವಮೊಗ್ಗದಲ್ಲಿದ್ದೀನಿ. ದಯವಿಟ್ಟು ಮೊದಲಿಗೆ ಒಂದು ವಿಚಾರನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಒಂದು ಪ್ರಮೋಷನ್ ವಿಡಿಯೋ ರೀತಿ ನೋಡಬೇಡಿ. ಯಾಕಂದ್ರೆ ಅಮೃತ್ ನೋನಿ ಅನ್ನೋ ಒಂದು ದೊಡ್ಡ ಕಂಪನಿ ನಮ್ಮ ಊರಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ನಮ್ಮ ಊರಲ್ಲೇ ತಯಾರಾಗುತ್ತೆ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಅದು ಗೊತ್ತಾಗಿದ್ಮೇಲೆ ಇಲ್ಲಿ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಈ ಸಂಸ್ಥೆ ಹೇಗೆ ಹುಡ್ತು, ಇದರ ಮೂಲ ಉದ್ದೇಶ ಏನು, ಅದ್ರ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಎಷ್ಟೋ ಪ್ರಶ್ನೆಗಳಿದೆ. ಡೆಫಿನೆಟ್ ಆಗಿ ಅಮೃತ್ ನೋನಿ ಪ್ರಾಡಕ್ಟ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಬಟ್ ಈ ಪ್ರಾಡಕ್ಟ್ ನಿಜವಾಗ್ಲೂ ವರ್ಕ್ ಆಗುತ್ತಾ, ಇದು ಹೇಗೆ ವರ್ಕ್ ಆಗುತ್ತೆ, ನಮ್ಮನೇನಲ್ಲೂ ಅಪ್ಪ ಅಮ್ಮಂದಿರಿಗೆ ಎಷ್ಟೋ ನೋವುಗಳಿರುತ್ತೆ, ಎಷ್ಟೋ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿರ್ತೀವಿ, ಎಷ್ಟೋ ಟ್ರೀಟ್ಮೆಂಟ್ಗಳು ಮಾಡಿರ್ತೀವಿ. ಬಟ್ ಈ ಒಂದು ಪ್ರಾಡಕ್ಟ್ನ ಬಳಸೋದ್ರಿಂದ ಅದು ಎಲ್ಲದೂ ಕ್ಯೂರ್ ಆಗುತ್ತಾ ಅನ್ನೋ ಪ್ರಶ್ನೆ ನನ್ನಲ್ಲೂ ಇದೆ. ಈ ಎಲ್ಲ ಪ್ರಶ್ನೆಗಳನ್ನ ಡೈರೆಕ್ಟಾಗಿ ಅಮೃತ್ ನೋನಿ ಸಂಸ್ಥಾಪಕರನ್ನೇ ಕೇಳಿ ಅದರ ಉತ್ತರನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಈಗ ವಿಡಿಯೋ ಶುರು ಮಾಡೋಣ, ಬನ್ನಿ. ಸರ್, ಮೊದಲಿಗೆ ನಮಸ್ತೆ. ನಮಸ್ತೆ. ಫಸ್ಟ್ ಕ್ಲಾಸ್ ಸರ್. ಆಕ್ಚುಲಿ ನಿಜ ಹೇಳ್ತೀನಿ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಮ್ಮ ಊರವರು ಇಂಥ ದೊಡ್ಡ ಆಯುರ್ವೇದಿಕ್ಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದೀರಾ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನೂ ಖುಷಿಯಾಗಿದೆ ಏನು ಅಂತ ಅಂದರೆ ನಿಮ್ಮ ಫಾರ್ಮ್ನ ನೋಡಿ ಸರ್. ಥ್ಯಾಂಕ್ ಯು. ಸೊ ಎಲ್ಲರೂ ಗಿಡ ಮರಗಳನ್ನ ಬೆಳೆಸೋದಕ್ಕಾಗಲ್ಲ. ಸ್ವಲ್ಪ ಜನ ದುಡ್ಡಿಗೋಸ್ಕರ ಬೆಳೆಸ್ತಾರೆ, ಸ್ವಲ್ಪ ಜನ ವ್ಯಾಪಾರಕ್ಕೋಸ್ಕರ ಬೆಳೆಸ್ತಾರೆ. ಬಟ್ ನೀವು ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಇಷ್ಟು ದೊಡ್ಡ ಫಾರ್ಮ್ನ ಮಾಡಿ, ನಾನು ಇನ್ನೊಂದು ಕೇಳ್ಪಟ್ಟೆ, ನಿಮ್ಮಲ್ಲಿ ವಿವಿಧ ರೀತಿಗಳ ಹಣ್ಣುಗಳನ್ನ ನೋಡ್ಬೇಕಾ, ನಾನು ಕೇಳಿದೆ ಇದನ್ನೆಲ್ಲ ಮಾರ್ತೀರಾ ನೀವು ಮಾರ್ಕೆಟ್ಗೆ ಅಂದ್ರೆ? ಇಲ್ಲ, ನಾವು ತಿನ್ಕೋತೀವಿ, ಇಲ್ಲಿ ಕೆಲ್ಸದವ್ರು ಬರೋರಿಗೆ ಮತ್ತೆ ನೋಡಕ್ ಬರೋರಿಗೆಲ್ಲ ಕೊಡ್ತೀವಿ ಅಂತ. ಅದಕ್ಕೆ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸರ್, ಇವತ್ತು ನಾನು ನಿಮ್ಮ ಸಂಸ್ಥೆಗೆ ಬಂದಿರೋದಕ್ಕೆ ಎರಡು ಮೇನ್ ಕಾರಣ ಇದೆ. ಒಂದು, ಈ ಪ್ರಾಡಕ್ಟ್ ಬಗ್ಗೆ ನಾನು ತಿಳ್ಕೊಳೋದಕ್ಕೆ, ಇನ್ನೊಂದು ಜನರಿಗೆ ತಿಳಿಸೋದಕ್ಕೋಸ್ಕರ ಒಂದಿಷ್ಟು ಪ್ರಶ್ನೆಗಳನ್ನ ಇದೆ. ನಾನು ನೇರವಾಗಿ ಆ ಪ್ರಶ್ನೆಗಳನ್ನ ಕೇಳ್ತೀನಿ. ನೀವು ಅದಕ್ಕೆ ನೇರವಾಗಿ ಉತ್ತರ ಕೊಟ್ರೆ ಅಟ್ಲೀಸ್ಟ್ ನೋಡ್ತಾ ಇರೋರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಓಕೆ, ಪ್ರಾಡಕ್ಟ್ ಹೆಂಗ್ ವರ್ಕ್ ಆಗುತ್ತೆ ಏನು ಅಂತ ಹೇಳಿ. ಎಲ್ರಿಗೂ ಕರ್ನಾಟಕದಲ್ಲಿ ಇರೋರಿಗೆ ಅಮೃತ್ ನೋನಿ ಬಗ್ಗೆ ಗೊತ್ತು, ಯಾಕಂದ್ರೆ ತುಂಬಾ ಜನ ಒಳ್ಳೊಳ್ಳೆ ರಿವ್ಯೂಗಳನ್ನ ಕೊಟ್ಟಿದ್ದಾರೆ. ಆದ್ರೂ ಒಂದಿಷ್ಟು ಕ್ವಶನ್ಸ್ಗಳು ಇದ್ದೇ ಇರುತ್ತೆ. ಆ ತರ ಒಂದಿಷ್ಟು ಕ್ವಶನ್ಸ್ಗಳು ನನಗೂ ಇದೆ. ಸೊ ಅದಕ್ಕೆ ನೀವು ಉತ್ತರ ಹೇಳ್ತಾ ಹೋಗಿ. ಖಂಡಿತ ವಿನಯ್ ಅವರೇ. ನಾನು ಮೊದಲನೇ ಪ್ರಶ್ನೆ ಇರೋದು, ಇದು ಆಯುರ್ವೇದಿಕ್ ಪ್ರಾಡಕ್ಟ್ ಅನ್ನೋದು ಗೊತ್ತು. ತುಂಬಾ ಕಡೆ ಹೇಳೋದು ಆಯುರ್ವೇದಿಕ್ ಪ್ರಾಡಕ್ಟ್ ವರ್ಕ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ, ಕೆಲವೊಬ್ರಿಗೆ ವರ್ಕ್ ಆಗುತ್ತೆ, ಕೆಲವೊಬ್ರಿಗೆ ವರ್ಕ್ ಆಗಲ್ಲ ಅನ್ನೋ ಊಹಾಪೋಹಗಳಿದೆ. ನೀವೇನ್ ಹೇಳ್ತೀರಾ? ಆಯುರ್ವೇದ ಸ್ಲೋ ವರ್ಕ್ ಅನ್ನೋದು ಏನೂ ಇಲ್ಲ. ಯಾಕೆ ಹಾಗೆ ಅಂತ ಹೇಳಿದ್ರೆ, ಎಲ್ಲಿಯೂ ಕೂಡ ಇದು ಅಲೋಪತಿ ತರ ಇಮ್ಮಿಡಿಯೇಟ್ ರಿಯಾಕ್ಷನ್ ಆಗೋದಕ್ಕಿಂತ ರೂಟ್ ಕಾಸ್ ಅನ್ನ ಸರಿಪಡಿಸುತ್ತೆ. ಅಂದ್ರೆ ಮುಂದೆ ಬಾರದೆ ಹೋದಾಗೆ ಇದ್ದಿರೋ ಕಾಯಿಲೆನ ಕ್ಯೂರ್ ಮಾಡ್ಲಿಕ್ಕೆ ಏನ್ ಬೇಕೋ ಆ ರೀತಿಯಲ್ಲಿ ಕೆಲಸ ಮಾಡೋದೇ ಆಯುರ್ವೇದ. ಇದೊಂದು ಲೈಫ್ ಸೈನ್ಸ್. ಹಾಗಾಗಿ ಇದನ್ನ ಪಂಚಮ ವೇದ ಅಂತ ಕರೆದಿದ್ದಾರೆ. ಇದನ್ನ ನಾವು ನಿಯಮಿತವಾಗಿ ಬಳಕೆ ಮಾಡ್ಕೊಂಡಾಗ ನಮ್ಗೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ನಮ್ಮ ಬದುಕೆ ಬಂಗಾರ ಆಗುತ್ತೆ, ಆರೋಗ್ಯನೇ ಚೆನ್ನಾಗಿರುತ್ತೆ. ಸೊ ಲೇಟ್ ಆಗಿ ರಿಯಾಕ್ಟ್ ಆಗುತ್ತೆ, ಲೇಟ್ ವರ್ಕ್ ಆಗುತ್ತೆ? ಇಲ್ಲ, ಖಂಡಿತ ಇಲ್ಲ. ಅದು ನಮ್ಮ ಕಾಂಪೋಸಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಪ್ರಾಪರ್ ಕಾಂಪೋಸಿಷನ್ ನಮ್ಮದು ಆಗಿದ್ರೆ ಆ ರೀತಿ ಏನೂ ಇಲ್ಲ. ಇದು ಕೂಡ ಇಮಿಡಿಯೇಟ್ ರಿಸಲ್ಟ್ ಕೊಡುತ್ತೆ. ಸರ್, ನನ್ಗೆ ಒಂದು ಕುತೂಹಲ ಇದೆ. ಪ್ರಾಡಕ್ಟ್ ಹೇಗೆ ಸ್ಟಾರ್ಟ್ ಆಯ್ತು, ಏನಕ್ಕೋಸ್ಕರ ಅಮೃತ್ ನೋನಿ ಅನ್ನೋ ಹೆಸರು ಬಂತು? ತುಂಬಾ ಕಡೆ ಓದಿದೀನಿ, ಕೇಳ್ಪಟ್ಟೆ, ಕ್ಯಾನ್ಸರ್ ಫೈನಲ್ ಸ್ಟೇಜ್ ಇರೋರ್ದೆಲ್ಲದನ್ನು ರಿವರ್ಸ್ ಆಗಿದೆ, ಕ್ಯಾನ್ಸರ್ ರಿವರ್ಸ್ ಆಗಿದೆ, ತುಂಬಾ ಚೆನ್ನಾಗಿ ಜೀವನನೇ ಆಗಲ್ಲ, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಬದುಕಲಿ ಅಂತ ಅಂದವರೆಲ್ಲ ಇದನ್ನ ತಗೊಂಡಿದ್ಮೇಲೆ ಅವ್ರ ಲೈಫ್ ಸ್ಪ್ಯಾನ್ಗಳು ಜಾಸ್ತಿ ಆಗಿದೆ. ನಿಜಾನ? ಅಂದ್ರೆ ಇದು ನೋನಿ ಮಹಿಮೆ. ನೋನಿ ಯಾರು ತಗೊಳ್ತಾರೆ ಅವರ ಆರೋಗ್ಯನೇ ಚೆನ್ನಾಗುತ್ತೆ. ಕಾರಣ, ನಮ್ಮ ಏಜಿಗೆ ಸರಿಯಾಗಿ ನಾವು ಹೆಲ್ತಿಯಾಗಿ ಇರ್ಬೇಕಾದ್ರೆ 200ಕ್ಕೂ ಹೆಚ್ಚು ಪೋಷಕಾಂಶ ನಮ್ಮ ಬಾಡಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅದರಲ್ಲಿ 164 ಪೋಷಕಾಂಶ ಇರುವ ಪ್ರಪಂಚದ ಒಂದೇ ಒಂದು ಹಣ್ಣು ಅಂತ ನೋನಿನ ಗುರುತಿಸಿದ್ದಾರೆ. ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವ 17 ಅಮೈನೋ ಆಸಿಡ್ಸ್ ಇದೆ. ಹಾಗೆ ಮತ್ತೆ ಬೇರೆ ಎಲ್ಲ ಪ್ರೋಟೀನ್ಸು, ವೈಟಮಿನ್ಸು ಅವೆಲ್ಲ ಇರೋದ್ರಿಂದ ಯಾರು ನೋನಿ ತಗೊಳ್ತಾರೆ ಅವರಿಗೆ ಮುಂದೆ ಕಾಯಿಲೆ ಬಾರದೆ ಹೋದಾಗ ಕೂಡ ಕಾಪಾಡುತ್ತೆ, ಇರೋ ಕಾಯಿಲೆ ಕಡಿಮೆ ಮಾಡೋದ್ರ ಜೊತೆಗೆ. ಹಾಗಾಗಿ ನೋನಿ ಒಂದು ಮಿರಾಕಲ್ ಫ್ರೂಟ್. ಹಾಗಾಗಿ ಇದನ್ನ ಸುಶ್ರುತ ಸಂಹಿತೆಯಲ್ಲಿ ಆಯುಷ್ ಫಲ, ಆಯಸ್ಸೆ ವೃದ್ಧಿ ಆಗುತ್ತೆ, ಅಚ್ಚುಕ ಫಲ, ಹೀಗೆಲ್ಲ ನಮ್ಮ ಇದರಲ್ಲಿ ವರ್ಣನೆ ಇತ್ತು. ಈಗ ಬಿಡಿ, ಸಾಕಷ್ಟು ರಿಸರ್ಚ್ಗಳು ವರ್ಲ್ಡ್ ವೈಡ್ ಆಗಿದೆ. ಇವಾಗ್ಲೂ ಈ ಫ್ರೂಟ್ ನ ತಗೊಂಡೋಗಿ ರಿಸರ್ಚ್ ಮಾಡೇ ನೀವು ಅದಾಗಿದ್ಮೇಲೆ ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಶುರು ಮಾಡಿದೆ ಹೇಗೆ? ನಾನು 2 ವರ್ಷ ಬೆಡ್ ರಿಡ್ ಅನ್ನು ಸಾಕಷ್ಟು ಮಾಧ್ಯಮದಲ್ಲಿ ಹೇಳಿದ್ದೇನೆ. 2003-4 ಅಲ್ಲಿ ಆರ್ಥರೈಟಿಸ್ ಜಾಸ್ತಿ ಆಗ್ಬಿಟ್ಟು ಎದ್ದೇಳಕ್ ಆಗ್ತಿರ್ಲಿಲ್ಲ. ಇವೆಲ್ಲ ಸೊಟ್ಟಪಟ್ಟಾಗಿ ಹೀಗೆ ಅಂಬೆಗಾಲು ಇಟ್ಕೊಂಡು ಹೋಗ್ತಾ ಇದ್ದೆ. ಆ ಸಮಯದಲ್ಲಿ 1.5 ವರ್ಷ ಸುಮಾರು ಹೆಸರಾಂತ ಅಲೋಪತಿ ಆಸ್ಪತ್ರೆಗಳಲ್ಲಿ, ಆಮೇಲೆ ಆಯುರ್ವೇದಿಕ್ ಹಾಸ್ಪಿಟಲ್ ಹೀಗೆ ಆಗಿ ಮಲಗಿದಾಗ ಯಾರೋ ಪರಿಚಯ ಮಾಡಿಸಿದ್ರು, ನೀವು ನೋನಿ ತಗೊಳ್ಳಿ, 2,500 ರೂಪಾಯಿ 3/4 ಲೀಟರ್ಗೆ ಅಂತ ಯೋಚನೆ ಮಾಡಬೇಡ್ರಿ, ನಿಮ್ಗೆ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ನನಗೆ ಮಾನಸಿಕ ಸ್ಥಿತಿ ಏನಾಗಿತ್ತಂದ್ರೆ, ಎಲ್ಲ ಆಸ್ಪತ್ರೆಗಳು ಮತ್ತೆ ಹೋಮ ಹವನ ಪೂಜೆ ಯಾರು ಏನ್ ಹೇಳ್ತಾರೆ ಅದೆಲ್ಲ ಮಲಗಿ ಒಂಥರ ಈ ಟೆನ್ಷನ್ ಅಲ್ಲಿ ಮಲ್ಕೊಂಡಿದ್ದೆ. ಇನ್ನೇನ್ ನನ್ ಕ್ಯೂರ್ ಇಲ್ಲ ಅನ್ನೋ ಹಾಗೆ ಇದೇನ್ ಮಾಡುತ್ತೆ ಅಂತ ಫಸ್ಟ್ ಬಿಟ್ಟಿದ್ದೆ. ಆಮೇಲೆ ಅವ್ರು ಕೊಟ್ಟ ಬುಕ್ಲೆಟ್, ವೆಬ್ಸೈಟ್ ಇವೆಲ್ಲ ನೋಡುವಾಗ ಈ ಆರ್ಥರೈಟಿಸ್ ಬಗ್ಗೆ ಬೇಕಾದಷ್ಟು ಸಂಶೋಧನೆ ಆಗಿರೋದೆಲ್ಲ ಗಮನಕ್ಕೆ ಬಂತು. ಅಲ್ಲ, ಹಣ್ಣೆ ಸಿಕ್ಕಿದ್ರೆ ಈ ಮೂಸಂಬೆ ಸೇಬು ತರ ಜ್ಯೂಸ್ ಮಾಡಿ ಕುಡಿಬಹುದಲ್ಲ ಅಂತ ಇದ್ರ ಹಿಂದೆ ಹೊರಟೆ. ಗೋಕರ್ಣ ಕಾಡಲ್ಲಿದೆ ಅಂತ
ಆಯ್ತು, ಕೆಲಸಗಾರ ಕಳಿಸ್ದೆ, ಹಣ್ಣು ತರಿಸಿದೆ. ತುಂಬಾ ಕೆಟ್ಟ ವಾಸನೆ ಇತ್ತು, ಕುಡಿಲಿಕ್ಕೆ ಆಗ್ಲಿಲ್ಲ. ನನ್ನ ಕಾಲೇಜ್ ಮೇಟು ನನಗೆ ಡಾಕ್ಟರ್ ಸಂಜಯ್ ಅಂತ ಹೇಳಿ ಆಯುರ್ವೇದಿಕ್ ಕಾಲೇಜ್ ಪ್ರಿನ್ಸಿಪಾಲ್, ಅವರ ಸಪೋರ್ಟ್ ತಗೊಂಡು ಅಲ್ಲಿ ಅಡ್ಮಿಟ್ ಆದೆ. ಅವರು ನೀವು ತರಿಸಿ ಕುಡಿಯೋ ಹಾಗೆ ಮಾಡ್ತೀನಿ ಅಂದ್ರು. ನೀವು ಹಾಗಲಕಾಯಲ್ಲಿ ಹೇಗೆ ಅಡಿಗೆ ಒಳ್ಳೇದು ಮಾಡ್ಬೋದು, ಹಾಗೆ ಇದಕ್ಕೆ ಬೇರೆ ಬೇರೆ ಹರ್ಬ್ಸ್ ಹಾಕಿ ಇದನ್ನು ಕುಡಿಯೋ ಹಾಗೆ ಮಾಡಿದ್ರು. ಇದು ನನಗೆ ಔಷಧಿಯಾಗಿ ಕೆಲಸ ಮಾಡಿದ್ಮೇಲೆ ನನಗೆ ಏನು ಹೊಸ ಸಿಕ್ಕಿದ್ರು ತೋಟಕ್ಕೆ ನೆಡೋದು ಒಂದು ಪ್ಯಾಷನ್ ಮುಂಚೆಯಿಂದ. ಹಾಗೆ ಇದನ್ನು ಬೀಜದ ಗಿಡ ಮಾಡಿ ನೆಟ್ಟೆ, ಬಹಳ ಬೇಗ ಹಣ್ಣು ಬರುತ್ತೆ. ಆ ಹಣ್ಣನ್ನು ನಾನು ಬಳಸಿದೆ, ಬೇರೆಯವರಿಗೂ ಈ ಔಷಧಿನ ಅವ್ರು ಹೇಳ್ಕೊಟ್ಟಿದ್ರಲ್ಲ ಆ ರೀತಿಯಲ್ಲಿ ಮಾಡಿ ಕೊಡ್ತಾ ಬಂದೆ. ಅದು ವರ್ಡ್ ಆಫ್ ಮೌತ್ ಅಲ್ಲೇ ಸ್ಪ್ರೆಡ್ ಆಗ್ತಾ ಹೋಯ್ತು. ಕಡೆಗೆ ಒಂದು ಯಾರಿಗೆ ಕೊಟ್ಟರು ಅಮೃತ ಸದೃಶವಾಗಿ ಕೆಲಸ ಮಾಡ್ತಿದೆಯಲ್ಲ ಅಂತ ಹೇಳಿ ಅಮೃತನವನಿ ಅಂತ ನಾಮಕರಣ ಮಾಡಿ ಅದಕ್ಕೊಂದು ಬ್ರ್ಯಾಂಡ್ ಮಾಡಿಬಿಟ್ಟು ಬೇಕಾಗಿರೋ ಲೈಸೆನ್ಸು ಸರ್ಟಿಫಿಕೇಶನ್ಸ್ ಎಲ್ಲ ತಗೊಂಡು ಆ ಸಮಯದಲ್ಲಿ ನನಗೆ ಓಂ ಶ್ರೀ ಮಾರ್ಕೆಟಿಂಗ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಈಗ ಏನ್ ನೋಡ್ತಾ ಇದ್ದೀರಿ, ಅವ್ರುಗಳ ಪರಿಚಯ ಆಯಿತು. ಬಹಳ ಡೆಡಿಕೇಟ್ ಆಗಿ ವೈಜ್ಞಾನಿಕವಾಗಿ ಮಾರ್ಕೆಟ್ ಮಾಡಿದ್ರು. ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ಕೋಬಹುದು, ದೇಶಾದ್ಯಂತ ಹಳ್ಳಿಯ ಮೂಲೆ ಮೂಲೆಯಲ್ಲೂ ನಮ್ಮ ಅಮೃತನವನಿಯ ಸಂತೃಪ್ತ ಗ್ರಾಹಕರಿದ್ದಾರೆ. ಖುಷಿಯಾಗಿದೆ, ಅವರ ಆರೋಗ್ಯ ಸುಧಾರಣೆ ಆಗಿದೆ, ಎಲ್ಲ ಕಡೆ ಕೆಲಸ ಆಗಿದೆ, ಲಕ್ಷಾಂತರ ಜನರಿಗೆ ಉಪಯೋಗ ಆಗಿದೆ. ಖುಷಿ ಆಗುತ್ತೆ ಸರ್. ನಮ್ಮ ಕರ್ನಾಟಕದ ಬ್ರ್ಯಾಂಡು ಕರ್ನಾಟಕದಲ್ಲಿ ಇಷ್ಟು ಚೆನ್ನಾಗಿ ಪಸರುಗೊಂಡಿದೆ ಅನ್ನೋದನ್ನ ಕೇಳಕ್ಕೆ ಖುಷಿ ಆಗುತ್ತೆ. ನೀವು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಏನು ಸ್ಟಾರ್ಟ್ ಮಾಡಿದಲ್ಲ, ಅದು ಕಲ್ಪನೆನೇ ಇರಲಿಲ್ಲ. ಸ್ಟಾರ್ಟ್ ಮಾಡಿದ್ರೆ ಯಾರು ಕೇಳ್ಕೊಂಡ್ಬಂದ್ರು ಅವ್ರು ಕೊಟ್ಟಿದ್ದು ಅದು ಇಷ್ಟು ದೊಡ್ಡದಾಗ. ಸೂಪರ್ ಸರ್, ನಿಜಾಲು ಖುಷಿ ಆಗುತ್ತೆ. ಇವತ್ತು ಸಾವಿರಾರು ಜನರಿಗೆ ಉದ್ಯೋಗ ಕೊಡ್ಲಿಕ್ಕೆ ಭಗವಂತ ಆ 2 ವರ್ಷ ನನಗೆ ನೋವು ಕೊಟ್ಟಿದ್ದ ಅಂತ ನೆನಪಿಸ್ಕೊಳ್ತಾ ಇದ್ದೇನೆ. ಅದೇ ಪ್ರತಿಯೊಂದರ ನೋವಿಂದನೇ ಏನಾದ್ರೂ ಒಂದು ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಇದೇ ರೀಸನ್. ಸರ್, ಇವಾಗ ನನ್ಗೆ ಒಂದು ಪ್ರಶ್ನೆ ಇದೆ ಸರ್. ಈಗ ಯೂಶಲಿ ಈಗ ನಮ್ಮ ಅಮ್ಮನೂ ಸ್ವಲ್ಪ ದಪ್ಪ ಇದ್ದಾರೆ, ಅವ್ರಿಗೂ ಮಂಡಿ ನೋವೆಲ್ಲ ಬರುತ್ತೆ. ಸೊ ಯೂಶಲಿ ಈ ತರ ಮಂಡಿ ನೋವು ಅಂತ ಅಂದಾಗ ಇಲ್ಲ ಅಂತ ಪೇನ್ ಕಿಲ್ಲರ್ಸ್ ನ ತಿನ್ನು ಅಂತ ಇದನ್ನ ಯೂಶಲಿ ಮಾಡ್ಕೊಂತಾರೆ. ಸ್ವಲ್ಪ ಜನ ನೋವಲ್ಲೇ ಜೀವನ ಕಳೆದು ಬಿಡ್ತಾರೆ. ಈ ಪ್ರಾಡಕ್ಟ್ ನ ತಗೊಳೋದ್ರಿಂದ 100 to 200% ನೋವು ಹೋಗುತ್ತಾ ಸರ್? ನಮಗೆ ಈ ಪ್ರಶ್ನೆ ಬಹಳ ಜನ ಕೇಳ್ತಾ ಇದ್ರು. ನಮಗೆ ಲೋಕಲ್ಲಿಂದ ಹಿಡಿದು ಇವತ್ತು ಈ ನೀವು ಮಾಧ್ಯಮದಲ್ಲೂ ಬೇಕಾದಷ್ಟು ಟೆಸ್ಟಿಮೋನಿಯಲ್ ನೋಡ್ತಾ ಇದ್ದೀರಿ, ಅವರೆಲ್ಲರಿಗೂ ಕೂಡ ನೋವು ಕಡಿಮೆ ಆಗಿದೆ. ಆದ್ರೆ ಇದಕ್ಕೆ ವೈಜ್ಞಾನಿಕವಾಗಿ ಇರ್ಲಿನ ದೃಷ್ಟಿಯಲ್ಲಿ ಫಸ್ಟ್ ಸೆಲ್ ಲೈನ್ ಸ್ಟಡಿ ಮಾಡಿದ್ವಿ, ಅನಿಮಲ್ ಸ್ಟಡಿ ಮಾಡಿದ್ವಿ, ಆಮೇಲೆ ಹ್ಯೂಮನ್ ಟ್ರಯಲ್ ಕೂಡ ಮಾಡಿದ್ವಿ. ಅದು ರುಮ್ಯಾಟೆಡ್ ಆರ್ಥರೈಟಿಸ್, ಆಸ್ಟ್ರಿಯೋ ಆರ್ಥರೈಟಿಸ್, ಗೌಟ್, ಇದರ ಮೇಲೆ ಹ್ಯೂಮನ್ ಟ್ರಯಲ್ ಕೂಡ ಮಾಡ್ತೀವಿ. ನಮಗೆ ಯಾವುದೇ ಅಥಾರಿಟಿ ಕೇಳಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ ಮಾಡಬೇಕು ಅಂತ, ನಮ್ಮ ಕುತೂಹಲಕ್ಕೆ ಮಾಡಿರೋದು. ಹಾಗೆ ಈಗ ಆರ್ಥೋ ಪ್ಲಸ್ ಕೂಡ ತುಂಬಾ ಪಾಪ್ಯುಲರ್ ಪ್ರಾಡಕ್ಟ್. ಇದು ಯಾವುದೇ ತರದ ಮಸಲ್ಸ್ ಪೈನು, ಬೋನ್ ಪೈನು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನೋವು ಬಾವನ್ನ ಹೇಗೆ ಕಡಿಮೆ ಮಾಡುತ್ತೆ ಅನ್ನೋದನ್ನ ಇವತ್ತು ವೈಜ್ಞಾನಿಕವಾಗಿ ನಾವು ಆ ಬುಕ್ ಮೂಲಕ ನಿಮ್ಗೆ ಹೇಳ್ಬೋದು. ಸರ್, ನಾನು ಅವಾಗಲೇ ಕೇಳ್ದಂಗೆ ನಂಗೆ ಇದೊಂದು ಡೌಟ್ ಅವಾಗಲೇ ತಲೆಯಲ್ಲಿ ಓಡ್ತದೆ. ಯಾಕಂದ್ರೆ ನಾನು ಫಾರ್ಮ್ನೆಲ್ಲ ನೋಡ್ಕೊಂಡ್ ಬರ್ಬೇಕಾದ್ರೆ, ತೋಟನೆಲ್ಲ ನೋಡ್ಕೊಂಡ್ ಬರ್ಬೇಕಾದ್ರೆ ಇದೊಂದು ಕೂತ್ಬಿಟ್ಟಿತ್ತು. ಅವ್ರು ಹೇಳಿದ್ರು ಕ್ಯಾನ್ಸರ್ ಎಲ್ಲ ರಿವರ್ಸ್. ಹೌದೌದು, ನೀವು ಕೇಳಿದ್ರಿ ಪ್ರಶ್ನೆ. ಸರ್, ನಿಜಾನ ಸರ್? ಅಂದ್ರೆ ಯಾಕಂದ್ರೆ ಈಗ ನನ್ಗೆ ಸುತ್ತಮುತ್ತ ಇರೋ ನನ್ನ ಫ್ರೆಂಡ್ಸ್ ಅವ್ರ ಅಮ್ಮಂದಿರು ಅಪ್ಪಂದಿರು ಎಷ್ಟೋ ಜನಕ್ಕೆ ಕ್ಯಾನ್ಸರ್ಗಳಿದೆ. ಕ್ಯಾನ್ಸರ್ ಅಲ್ಲಿ ತುಂಬಾ ರೀತಿ ಕ್ಯಾನ್ಸರ್ಗಳಿದೆ. ಬಟ್ ನಿಮ್ಮ ಪ್ರಾಡಕ್ಟ್ ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಕ್ಯೂರ್ ಆಗುತ್ತಾ, ಇಲ್ಲ ವರ್ಕ್ ಆಗುತ್ತಾ, ಹೆಂಗಾಗುತ್ತೆ? ಅಂದ್ರೆ ಲಕ್ಷ್ಮಣ ಫಲ ಅಂತೇಳಿ ನಾನು ರಿಸರ್ಚ್ಗೆ ಅಂತಾನೆ ಇಲ್ಲಿ ಕಲ್ಟಿವೇಶನ್ ಮಾಡ್ಕೊಂಡಿದ್ದೀನಿ, ತೋಟ ನೋಡಿರಂತೆ. ಆ ಲಕ್ಷ್ಮಣ ಫಲ ಹಣ್ಣನ್ನ ಕ್ಯಾನ್ಸರ್ ಹಣ್ಣು ಅಂತಾನೆ ಮಾರ್ತಾರೆ. ನಮ್ಮ ವೆಸ್ಟರ್ನ್ ಘಾಟಲ್ಲಿ ರಾಮಫಲ, ಸೀತಾಫಲ, ಹನುಮಾನ್ ಫಲ, ಲಕ್ಷ್ಮಣ ಫಲ ಈ 4 ಕೂಡ ಕಾಡಲ್ಲಿ ಇದ್ದಂಥದ್ದು. ಅದರಲ್ಲಿ ಈಗ ಈ ಸೀತಾಫಲ ಇದನ್ನೆಲ್ಲ ಈಗ ಹೈಬ್ರಿಡೈಸ್ ಮಾಡಿ ಮಾರ್ಕೆಟಿಗೆ ಬಂದಿದೆ. ಲಕ್ಷ್ಮಣ ಫಲ ಸ್ವಲ್ಪ ಹುಳಿಯಾಗಿರುತ್ತೆ ಇದು. ಸೊ ಇದು ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ತುಂಬಾ ರಿಚ್ ಆಗಿರೋದ್ರಿಂದ, ಮತ್ತೆ ನಮ್ಮ ರಿಸರ್ಚ್ ಟೀಮು ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಇರುವಂತ ವಿಶೇಷವಾದ ಗಿಡಮೂಲಿಕೆಗಳನ್ನ ಹಿಂದೆ ಆಯುರ್ವೇದದಲ್ಲಿ ಏನು ಹೇಳಿತ್ತು ಅದನ್ನ ಒಂದು ಕಾಂಪೋಷನ್ ಮಾಡಿ ಅಮೃತನವನಿ ಕ್ಯಾನ್ಸರ್ ಕೇರ್ ಅಂತ ಹೇಳಿ ಮೊದಲು ಲೈಸೆನ್ಸ್ ಸಿಕ್ಕಿರೋ ಪ್ರಾಡಕ್ಟ್. ಇದು ಅಡ್ಜುವೆಂಟ್ ಥೆರಪಿಲಿ, ಕ್ಯೂರ್ ಅಂತಲ್ಲ. ಈಗ ಅವ್ರದ್ದು ಏನ್ ಟ್ರೀಟ್ಮೆಂಟ್ ಅಲ್ಲಿ ಇರುತ್ತೆ ಆ ಸಮಯದಲ್ಲಿ ನಮ್ಮ ಅಮೃತನವನಿ ಕ್ಯಾನ್ಸರ್ ಕೇರ್ ಕೊಟ್ಟಾಗ ತುಂಬಾ ಅದ್ಭುತವಾಗಿ, ಅಂದ್ರೆ ಅವ್ರಿಗೆ ಕೀಮೋದು ಸೈಡ್ ಎಫೆಕ್ಟ್ ಕಡಿಮೆ ಆಗಿರೋದಿರ್ಬೋದು, ಅವರ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಅಥವಾ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ. ಇಲ್ಲಿ ಬಂದು ನನಗೆ ಕ್ಯೂರ್ ಆಗಿದೆ ಅಂತಾನೆ ಶೇರ್ ಮಾಡ್ಕೊಳ್ತಾರೆ. ಆ ಥರ ಹೇಳಲಿಕ್ಕೆ ಆಗಲ್ಲ, ಅದು ಒಂದು ಸೈನ್ಸ್, ಅದು ಅಲ್ಲಿ ನೋಡಬೇಕು. ಬಟ್ ನಾವು ಇದಕ್ಕೆ 19 ಟೈಪ್ಸ್ ಆಫ್ ವೇರಿಯಸ್ ಕ್ಯಾನ್ಸರ್ ಸೆಲ್ಸ್ ತಂದು ಲ್ಯಾಬ್ ಅಲ್ಲಿ ಸೆಲ್ ಲೈನ್ ಸ್ಟಡಿನ ಮಾಡಿಬಿಟ್ಟು 86% ರಿಸಲ್ಟ್ ಸಿಕ್ಕಿದೆ. ಈಗ ಅನಿಮಲ್ ಸ್ಟಡಿ ಕೂಡ ಆಗಿದೆ. ಬಟ್ ಈಗ ಹ್ಯೂಮನ್ ಟ್ರಯಲ್ ಹೋಗ್ಬೇಕು. ನಿಜವಾಗ್ಲೂ ಒಂದು ಅದ್ಭುತವಾದ ಪ್ರಾಡಕ್ಟ್, ಖುಷಿ ಆಗ್ತಾ ಇದೆ. ಬಟ್ ತುಂಬಾ ಜನ ಅದನ್ನು ಯೂಸ್ ಮಾಡಿದವರು ಪಾಸಿಟಿವ್. ಹೌದು, ಈ ಪ್ರಾಡಕ್ಟ್ ಕೂಡ ತುಂಬಾ ಜನರಿಗೆ ಹೆಲ್ಪ್ ಆಗಿದೆ. ಸರ್, ಆ ಹಣ್ಣು ನೋಡಬಹುದು? ಖಂಡಿತ, ಬನ್ನಿ ಹೋಗೋಣ. ಇದು ಲಕ್ಷ್ಮಣ ಫಲ ಅಂತ ಹೇಳಿ ಸ್ವಲ್ಪ ಹುಳಿ ಆಗಿರುತ್ತೆ. ಇದ್ರ ಬಗ್ಗೆ ತುಂಬಾ ರಿಸರ್ಚ್ ಬೇರೆ ಬೇರೆ ದೇಶದಲ್ಲೂ ಆಗ್ತಾ ಇದೆ. ಯಾವುದೇ ಕ್ಲಾಟ್ ಇದ್ರೆ ಕರಗುತ್ತೆ ಅಂತ ಹೇಳ್ತಾರೆ, ಎಕ್ಸ್ಟ್ರಾ ಗ್ರೋತ್ ಇದ್ರೆ ಅದು ಹೋಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಕ್ಯಾನ್ಸರ್ ಹಣ್ಣು ಅಂತಾನೆ ಇದನ್ನ ಸೇಲ್ ಮಾಡ್ತಾ ಇದ್ದಾರೆ. ನಾವು ಮೇಜರ್ ಆಗಿ ಈ ಹಣ್ಣು, ಇದರ ಎಲೆ, ಮತ್ತೆ ನಮ್ಮ ಆಯುರ್ವೇದದಲ್ಲಿ ಅರ್ಬುದ ರೋಗಕ್ಕೆ ಅಂತ ಹೇಳಿರುವ ಆಂಟಿ ಕ್ಯಾನ್ಸರ್ಸ್ ಪ್ರಾಪರ್ಟಿ ಇರುವಂತ ಗಿಡಮೂಲಿಕೆಗಳನ್ನ ನಮ್ಮ ರಿಸರ್ಚ್ ಟೀಮ್ ಏನ್ ಕಾಂಪೋಷನ್ ಮಾಡಿದೆ ಆ ರೀತಿಯಲ್ಲಿ ಮಾಡಿ ಅಮೃತನವನಿ ಕ್ಯಾನ್ಸರ್ ಕೇರ್ ಅಂತ ಮಾಡಿ ಅದನ್ನ ಕೊಡ್ತಾ ಇದೀವಿ. ಡಾಕ್ಟರ್ಸ್ ಥ್ರೂ ಕೊಡ್ತಾ ಇದೀವಿ. ಅದರಲ್ಲಿ ಸೆಲ್ ಲೈನ್ ಸ್ಟಡಿ ಆಗಿದೆ, ಅನಿಮಲ್ ಸ್ಟಡಿ ಆಗಿದೆ, 86% ರಿಸಲ್ಟ್, ಸುಮಾರು 19 ಟೈಪ್ಸ್ ಆಫ್ ವೇರಿಯಸ್ ಕ್ಯಾನ್ಸರ್ ಸಿಕ್ಕಿದೆ. ಸರ್, ಇದು ನೋನಿ ಫ್ರೂಟ್
ಬನ್ನಿ ನೋನಿ ತೋರಿಸಿ. ಇದು ನಮ್ಮ ದೇಶದ ಸಮುದ್ರ ತೀರ ಕಾಡಲ್ಲಿರೋ ಗಿಡ, ಪ್ರಪಂಚದಾದ್ಯಂತ ಬೆಳೆಯುತ್ತೆ. ಭಾರತನೇ ಮೂಲ, ಇಂಡಿಯನ್ ಮಲಬರಿ ಅಂತಾನೆ ಕರೆದಿದ್ದಾರೆ ಇದನ್ನ. ಇದು ವರ್ಷ ಇಡೀ ಹಸಿರಿರೋ ಗಿಡ, ವರ್ಷ ಇಡೀ ಫಸಲು ಕೊಡೋ ಗಿಡ. ನೀವು ಇದನ್ನ ಗಮನಿಸಿ, ಒಂದು ನೋಡಲ್ಲಿ ಫ್ರೂಟು, ಒಂದರಲ್ಲಿ ಲೀಫು, ಒಂದರಲ್ಲಿ ಫ್ರೂಟು, ಒಂದರಲ್ಲಿ ಲೀಫು ಮತ್ತೆ ಫ್ರೂಟು, ಹೀಗೆ ವರ್ಷ ಇಡೀ ಫ್ರೂಟ್ ಕೊಡೋಂಥ ಗಿಡ, ಎವರ್ ಗ್ರೀನ್ ಪ್ಲಾಂಟ್. ಮತ್ತೆ ನೀವು ಪ್ರಕೃತಿಯಲ್ಲಿ ಎಲ್ಲವೂ ಹೂವಾದ್ಮೇಲೆ ಕಾಯಿ ನೋಡಿದ್ರೆ, ಇದು ಕಾಯಿ ದೊಡ್ಡ ಆಗುವವರೆಗೂ ತಲೆ ಮೇಲೆ ಹೂಗಳಿಗೆ ಅರಳುತ್ತಾ ಇರುತ್ತೆ. ಅಂದ್ರೆ ಸ್ವಲ್ಪ ಮಲ್ಟಿಪಲ್ ಫ್ರೂಟ್ ಅಂತ ಕರೀತಾರೆ, ಸ್ಪೆಷಲ್ ಗಿಡ. ಇದರ ಎಲೆ, ನಾರು, ಬೇರು, ಕಾಂಡ, ಹಣ್ಣು ಎಲ್ಲ ಔಷಧಿ ಅಂಶ ಇದ್ರೂ ಕೂಡ ಹಣ್ಣಲ್ಲಿ ಜಾಸ್ತಿ ಪೋಷಕಾಂಶ ಇರೋದ್ರಿಂದ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಹಣ್ಣನ್ನು ಬಳಸಿದ್ದಾರೆ. ನಾವು ಕೂಡ ಹಣ್ಣನ್ನು ಬಳಸ್ತೀವಿ. ಯೂಶಲಿ ಇದು ಸ್ವೀಟ್ ಇರುತ್ತಾ, ಹೆಂಗಿರುತ್ತೆ? ಹುಳಿ ಇಲ್ಲ, ಕೆಟ್ಟ ವಾಸನೆ, ಕೆಟ್ಟ ರುಚಿ. ಇದನ್ನ ಡೆಡ್ ಮ್ಯಾನ್ ಟ್ರೀ ಅಂತ ಕರೀತಾರೆ, ವಾಮಿಟಿಂಗ್ ಟ್ರೀ ಅಂತ ಕೆಲವು ದೇಶದಲ್ಲಿ ಕರೀತಾರೆ. ಹಾಗೆ ಒಂದು ನಮ್ಮವರು ಹೇಳ್ತಾರೆ ನೋಡಿ, ಅದರ ಕಹಿಯಾಗಿದ್ದು ಉದರಕ್ಕೆ ಸಿಹಿ ಅಂತ. ಹಾಗೆ ಅಷ್ಟು ಕೆಟ್ಟದಾಗಿದ್ರು ಕೂಡ ಆರೋಗ್ಯಕ್ಕೆ ಇದರ ಮುಂದೆ ಯಾವುದೂ ಇಲ್ಲ. ಸ್ಮೆಲ್ ಓಕೆ, ಈಗ ತಿನ್ಬೇಕಾದ್ರೆ ತಿನ್ನಕ್ ಆಗಲ್ಲ, ಚಾನ್ಸೇ ಇಲ್ಲ. ನಾವು ಈಗ ನೀವು ಹಾಗಲಕಾಯಲ್ಲಿ ಅಡಿಗೆ ಹೇಗೆ ಚೆನ್ನಾಗಿ ಮಾಡ್ಬೋದು, ಹಾಗೆ ಇದಕ್ಕೆ ಬೇರೆ ಬೇರೆ ಗಿಡಮೂಲಿಕೆಗಳನ್ನ ಹಾಕಿ ಮಾಸ್ಕ್ ಮಾಡಿದೀವಿ, ರಿಸಲ್ಟ್ ಆಗಿದೆ. ಖುಷಿ ಆಯ್ತು ಸರ್. ಫಸ್ಟ್ ಟೈಮ್ ನಾನು ಈ ತರ ಒಂದು ಹಣ್ಣು ನೋಡ್ತಾ ಇರೋದು. ನೋಡಿ ಅಲ್ಲೇ ಹಣ್ಣು, ಬಿದ್ದಿರೋ ಹಣ್ಣು ಇದೆ. ಈ ತರ ಫುಲ್ ಬೀಜ ಇರುತ್ತೆ, ಹಣ್ಣಾಗಿದ್ರೆ ಈ ಕಲರ್ ಬಂದ್ಬಿಡುತ್ತೆ. ಹಾಗೆ ಹಕ್ಕಿಗಳು ಈ ಹಣ್ಣ ತಿನ್ನಲ್ಲ, ಯಾವುದೇ ಪಶು ಪಕ್ಷಿ ಪ್ರಾಣಿ ಮುಟ್ಟಲ್ಲ ಎಕ್ಸೆಪ್ಟ್ ಕೋಗಿಲೆ. ಹೌದು, ಕೋಗಿಲೆ. ಅದರಲ್ಲೂ ಹೇಳ್ತಾರೆ, ಸೃಷ್ಟಿಯಲ್ಲಿ ಸಂಪೂರ್ಣ ಆಯಸ್ಸನ್ನು ಅನುಭವಿಸಿ ಸಾಯುವ ಪ್ರಾಣಿ ಕೋಗಿಲೆ ಅಂತೆ. ಅದಕ್ಕೆ ಆಕ್ಸಿಡೆಂಟಲ್ ಡೆತ್ ಬಿಟ್ರೆ ಮಧ್ಯದಲ್ಲಿ ಸಾವಿಲ್ಲ ಅಂತ. ಅದು ನೋನಿ ಎಲ್ಲಿದ್ರು ತಿನ್ನತ್ತೆ ಅಂತ ನಾವು ಕಥೆಯಲ್ಲಿ ಲೇಖನ ನೋಡಿ ಹೇಳ್ತಾ ಇದ್ವಿ. ಈ ಶಿವಮೊಗ್ಗದಲ್ಲಿ ಇರ್ಲಿಲ್ಲ ಕೋಗಿಲೆ ಈ ಕ್ಯಾಂಪಸ್ ಅಲ್ಲಿ. ಈಗ ನೀವು ಸಾವಿರಾರು ಕೋಗಿಲೆಗಳನ್ನು ಅಬ್ಸರ್ವ್ ಮಾಡಬಹುದು, ಒಳ್ಳೆ ಎಂಜಾಯ್ ಮಾಡ್ತಾವ. ಅದೊಂದೇ ಪಕ್ಷಿ ತಿನ್ನತ್ತೆ, ಇನ್ಯಾವ್ದು ಮುಟ್ಟಲ್ಲ. ನನ್ಗೆ ವಿಷಯ ಗೊತ್ತಿರಲಿಲ್ಲ. ಹೌದು ಸರ್. ಇವಾಗ ನನ್ಗೆ ಒಂದು ಡೌಟ್ ಇದೆ ಸರ್. ಯಾರೇ ಆಗ್ಲಿ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಬರೋ ಕ್ವಶನ್, ಈ ಪ್ರಾಡಕ್ಟ್ ನ ಎಷ್ಟು ದಿನ ಯೂಸ್ ಮಾಡ್ಬೇಕು? ಲೈಫ್ ಟೈಮ್ ಯೂಸ್ ಮಾಡ್ಬೇಕಾ, ಇಲ್ಲ ಅಂದ್ರೆ ಈ ಪ್ರಾಡಕ್ಟ್ ಎಕ್ಸ್ಪೆನ್ಸಿವಾ, ಇಲ್ಲ ಇದರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಗಳು ಬೇರೆ ಏನಾದ್ರು ಆಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಇವಾಗ ನೀವು ನನಗೆ ಏನಾದ್ರು ಒಂದು ಟ್ಯಾಬ್ಲೆಟ್ ತಗೋ ಅಂತ ಅಂದ್ರೆ, ಟ್ಯಾಬ್ಲೆಟ್ ತಗೊಂಡ್ರೆ ದಪ್ಪ ಆಗ್ತೀನಿ ಅನ್ನೋದು ನನ್ನ ಮೈಂಡ್ ಅಲ್ಲಿ ಇರುತ್ತೆ. ಅದ್ರ ಜೊತೆ ದಪ್ಪ ಆಗೋದ್ರಿಂದ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತಾ, ಕಿಡ್ನಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಲಿವರ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅನ್ನೋದೆಲ್ಲ ತಲೆಗೆ ಬರುತ್ತೆ. ಸರ್, ನಿಮ್ಮ ಪ್ರಾಡಕ್ಟ್ ಬಳಸೋದ್ರಿಂದ ಈ ತರ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆಯಾ? ಎಷ್ಟು ಡ್ಯೂರೇಷನ್ ವರೆಗೂ ಬಳಸಬೇಕು? ಎಲ್ಲರೂ ಬಳಸಬಹುದಾ, ಇಲ್ಲ ಬರೀ ಸರ್ಟನ್ ಏಜ್ ಅವ್ರು ಮಾತ್ರ ಬಳಸಬಹುದಾ? ಈ ನೋನಿ ಇದೆಯಲ್ಲ, ಇದನ್ನ ಇಂಡಿಯನ್ ಮಲಬರಿ ಅಂತ ವರ್ಲ್ಡ್ ವೈಡ್ ಗುರ್ಸ್ಕೊಂಡಿದೆ. ಬೇಕಾದಷ್ಟು ಸಂಶೋಧನೆ ಪ್ರಪಂಚದಾದ್ಯಂತ ಆಗಿದೆ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅನ್ನೋದು ಪ್ರೂವ್ ಆಗಿದೆ, ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ನೀವು ಬೇರೆ ಎಲ್ಲ ಹಣ್ಣು ತರಕಾರಿ ಬಳಸಿದ ಹಾಗೆ. ಈಗ ನನ್ನ ಎಕ್ಸಾಂಪಲ್ ತಗೊಂಡೆ, 2004 ಇಂದ ನಾನು ರೆಗ್ಯುಲರ್ ಬಳಸ್ತಾ ಇದ್ದೇನೆ. ನನಗೆ ಈಗಲೂ ಕೂಡ ಎಲ್ಲರೂ ಅಬ್ರಾಡ್ ಹೀಗೆ ಹೋದಾಗ ಎಲ್ಲರೂ ಒಂದು 15 ದಿವಸ ಬಿಟ್ರೆ ನಾನು ಇದೀನಿ ಅಂತ ಹೇಳಿ ಗೊತ್ತಾಗತ್ತೆ. ಅಂದ್ರೆ ಈ ಪೈನ್ ಡಯಾಬಿಟಿಕ್ ಒಮ್ಮೆ ಬಂದ್ರೆ ಜಸ್ಟ್ ಮ್ಯಾನೇಜ್ಮೆಂಟ್. ಅಮೃತೋನಿ D+, ಇದು ಸಾಧಾರಣ ಒಂದು 3 ತಿಂಗಳಲ್ಲಿ ಡಾಕ್ಟರ್ ಸಲಹೆ ತಗೊಂಡು HbA1c ಟೆಸ್ಟ್ ಮಾಡಿಸಿ ನಮ್ಮ ಪ್ರಾಡಕ್ಟ್ ಪ್ರಾರಂಭ ಮಾಡಬೇಕು. ಇದರಲ್ಲಿ ಹೇಳಿರೋ ಹಾಗೆ ಒಂದು 3 ತಿಂಗಳಲ್ಲಿ ವ್ಯತ್ಯಾಸ ಆಗಿರೋದನ್ನ ಅವ್ರು ಗಮನಿಸ್ಕೋಬಹುದು. ಇನ್ನೊಂದು ಬಹಳ ಮುಖ್ಯವಾಗಿ ಸಕ್ಕರೆ ಕಾಯಿಲೆಯಿಂದ ಬರೋ ಸೈಡ್ ಎಫೆಕ್ಟ್ಸ್ ಇದೆಯಲ್ಲ, ಪಾದ ಉರಿ, ನಿದ್ದೆ ಬರಲ್ಲ, ಸ್ಕಿನ್ ಪ್ರಾಬ್ಲಮ್, ಅಂತದಕ್ಕೆಲ್ಲ ಇದು ತುಂಬಾ ಒಳ್ಳೆ ರೀತಿ ಕೆಲಸ ಮಾಡುತ್ತೆ. ಇದಿಷ್ಟು ಅಲ್ಲದೆ ನಮ್ಮ ಗ್ರಾಹಕರಿಗೆ ಹೆಚ್ಚಿನ ಅನುಕೂಲ ಆಗಲಿ ಅಂತ ಹೇಳಿ ಅಮೃತನೋನಿ ಹೆಲ್ತ್ ಕೇರ್ ಅಂತ ಬೆಂಗಳೂರು ವೆಸ್ಟ್ ಆಫ್ ಕಾರ್ಡ್ ರೋಡ್ ಅಲ್ಲಿ ಮಾಡಿದ್ದಾರೆ. ನಮ್ಮ ರಾಜ್ಯ ಅಲ್ಲದೆ ಬೇರೆ ರಾಜ್ಯದಿಂದನೂ ಗ್ರಾಹಕರು ಬರ್ತಾರೆ. ಅವ್ರು ಬಂದಾಗ ಬೋನ್ ಡೆನ್ಸಿಟಿ ಇರಬಹುದು, ಡಯಾಬಿಟಿಸ್, ಶುಗರ್ ಲೆವೆಲ್ ಇರಬಹುದು, ಈ ರೀತಿಯ ಸುಮಾರು ಚೆಕಪ್ ಗಳನ್ನ ಮಾಡ್ತಾರೆ. ಮತ್ತೆ ಕನ್ಸಲ್ಟೆನ್ಸಿ ಇರುತ್ತೆ. ಅಲ್ಲಿ ಯಾವುದೇ ಸೇಲ್ಸ್ ಇಲ್ಲ, ಯಾವುದೇ ಕಾರಣಕ್ಕೂ ಯಾವುದೇ ಚಾರ್ಜಸ್ ಇಲ್ಲ, ಈ ಸರ್ವಿಸ್ ಅಂತ ಕೊಡ್ತಾ ಇದೀವಿ. ಇದು ಕೂಡ ಹ್ಯೂಮನ್ ಟ್ರಯಲ್ ಆಗಿದೆ, ತುಂಬಾ ಅದ್ಭುತವಾಗಿ ರಿಸಲ್ಟ್ ಬಂದಿದೆ. ಮತ್ತೆ ನಮ್ಮ ಗ್ರಾಹಕರು ಈಗ ಲಕ್ಷಾಂತರ ಜನ ಅದನ್ನು ಬಳಸಿ ಖುಷಿಯಲ್ಲಿ ಇರೋದನ್ನ ನೀವು ನೋಡ್ಕೊಳ್ಬಹುದು. ಹಾಗೆ ಈಗ ಆರ್ಥೋ ಪ್ಲಸ್ ಕೂಡ ತುಂಬಾ ಪಾಪ್ಯುಲರ್ ಪ್ರಾಡಕ್ಟ್. ಇದು ಯಾವುದೇ ತರದ ಮಸಲ್ ಸ್ಪೈನು, ಬೋನ್ ಪೈನು, ಈ ತರ ಯಾವುದೇ ಇದ್ರೂ ಕೂಡ ನಿಮ್ಗೆ ಎಲ್ಲ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ ಇವತ್ತು. ಹಾಗೆ ಆನ್ಲೈನ್ ಅಲ್ಲೂ ತಗೋಬಹುದು. ಡಾಕ್ಟರ್ ನಂಬರ್ ಇದೆ, ಕನ್ಸಲ್ಟೆನ್ಸಿ ಮಾಡಿ ತಗೋಬಹುದು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅನ್ನೋದು ನಾವು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿ ತೋರಿಸಿದೆ. ಈ ಪ್ರಾಡಕ್ಟ್ ನ ಎಷ್ಟು ಡ್ಯೂರೇಷನ್ ವರೆಗೂ ಬಳಸಬೇಕು, ಇಲ್ಲಾಂದ್ರೆ ಅಂದ್ರೆ ಇವಾಗ ಓಕೆ ಇಷ್ಟು ದಿನ ಮಾತ್ರ ಬಳಸಬೇಕು, ಆ ತರ ಏನಾದ್ರು ಇದೆಯಾ? ಹೆಂಗೆ? ಹಾಗೇನಿಲ್ಲ. ಈಗ ಡಯಾಬಿಟಿಕ್ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ, ಕ್ಯೂರ್ ಅಂತಿಲ್ಲ. ಒಮ್ಮೆ ಸ್ಟಾರ್ಟ್ ಮಾಡಿದ್ರೆ ರೆಗ್ಯುಲರ್ ಆಗಿ ತಗೊಂಡ್ರೆ, ನೀವು ಹೇಗೆ ನಾವು ಒಳ್ಳೆ ಆಹಾರ ಡೈಲಿ ತಗೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು, ಅದೇ ರೀತಿಯಲ್ಲಿ ನೋನಿ ಕೂಡ ಡೈಲಿ ತಗೊಳ್ಳೋದ್ರಿಂದ ಅಷ್ಟೊಂದು ಪೋಷಕಾಂಶ ಒಂದೇ ಹಣ್ಣಿದೆ, 164 ಪೋಷಕಾಂಶ ಇರುವಂತ ಹಣ್ಣು. ಹಾಗೆ ಒಳ್ಳೆ ಪ್ರೋಟೀನ್ಸ್, ಅಮೈನೋ ಆಸಿಡ್ಸ್ ಎಲ್ಲ ಇರೋದ್ರಿಂದ ನಾವು ರೆಗ್ಯುಲರ್ ಆಗಿ ಬಳಸೋದ್ರಿಂದ ಆರೋಗ್ಯಕ್ಕೆ ಬೇರೆಲ್ಲ ತಿಂದು ಏನು ನಮಗೆ ಪೋಷಕಾಂಶಗಳು ಸಿಗುತ್ತೆ ಅದು ನೋನಿಯಲ್ಲೇ ಸಿಗುತ್ತೆ. ಸೊ ನೋನಿ ರೆಗ್ಯುಲರ್ ತಗೊಳ್ಳೋದು ಮಕ್ಕಳಿಂದ ದೊಡ್ಡವರವರೆಗೆ, ಅಂದ್ರೆ 1 ವರ್ಷದ ಮೇಲಿನ ಮಕ್ಕಳಿಂದ ಡೋಸೇಜ್ ಕಡಿಮೆ ಇರಬೇಕು, ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ಅಲ್ಲಿಂದ ಏಜ್ ಲಿಮಿಟ್ ಏನೂ ಇಲ್ಲ, ಯಾರು ಬೇಕಾದ್ರೂ ತಗೊಳ್ಬೋದು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನಾನೇ 2004 ಇಂದ ತಗೊಳ್ತಾ ಇದ್ದೇನೆ. ಸೊ ಈ ಪ್ರಾಡಕ್ಟ್ ನ ಬಳಸಬೇಕಾದ್ರೆ ನಾನ್ ವೆಜ್ ತಿನ್ಬಾರ್ದು, ಇಲ್ಲ ಅಂತ ಸ್ವೀಟ್ ತಿನ್ಬಾರ್ದು, ಆತರ ಏನಾದ್ರು ರೆಸ್ಟ್ರಿಕ್ಷನ್ಸ್ ಇದೆಯಾ, ಇಲ್ಲಾಂದ್ರೆ ಎಲ್ಲ ತಿನ್ಬೋದಾ? ಖಂಡಿತ. ಈಗ ಏನಂದ್ರೆ ಡಯಾಬಿಟಿಕ್ ನವರಿಗೆ ಹೇಳೋದಾದ್ರೆ, ಅಮೃತನೋನಿ D+ ತಗೊಳ್ತಾ ಇದ್ದೇನೆ, ಸುಮಾರು ನನಗೆ ಹೆಲ್ತ್ ಬೆನಿಫಿಟ್ ಸಿಕ್ಕಿದೆ ಅಂತ ಹೇಳಿ ಅವ್ರು ಖಂಡಿತ
ಸ್ವೀಟ್ ತಿನ್ನೋಂಗಿಲ್ಲ. ಹಾಗೆ ಆರ್ಥರೈಟಿಸ್ ಬಂದವರು ನನಗೀಗ ನೋವು ಬಾವೆಲ್ಲ ಕಡಿಮೆ ಆಗಿದೆ ಅಂತ ಹೇಳಿ ಅವರು ಗ್ಯಾಸ್ಟ್ರಿಕ್ ಆಗಂತದ್ದು ಅಥವಾ ಪೇನ್ ರಿಲೇಟೆಡ್ ಗೊತ್ತಿರುತ್ತೆ ಅವ್ರಿಗೆ ಯಾವ ಫುಡ್ ತಗೋಬಾರದು ಅಂತ, ವೆಜ್ ಇರ್ಲಿ ನಾನ್ ವೆಜ್ ಇರ್ಲಿ ಅದನ್ನ ತಗೊಳ್ಳೋವಾಗಿಲ್ಲ. ಅವರ ಡಾಕ್ಟರ್ ಹೇಳ್ತಾರೆ ಅಥವಾ ನಮ್ಮ ಡಾಕ್ಟರ್ಸ್ ಹೇಳ್ತಾರೆ, ಅವರ ಸಲಹೆ ತಗೊಂಡು ಫುಡ್ ರಿಸ್ಟ್ರಿಕ್ಟ್ ಮಾಡಬೇಕು ಅಂತಲ್ಲ, ಆ ಫುಡ್ ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಬೇಕು. ಈಗ ಡಯಾಬಿಟಿಕ್ ಇನ್ಕ್ರೀಸ್ ಮಾಡುವಂತ ಫುಡ್ ನಾವು ತಗೊಳ್ಬಾರ್ದು, ನೋವನ್ನ ಜಾಸ್ತಿ ಮಾಡುವಂತ ಫುಡ್ ನ ಅವಾಯ್ಡ್ ಮಾಡಬೇಕು. ಇದು ಪೇಷಂಟಿಗೆ ಗೊತ್ತಿರಬೇಕು. ಓಕೆ, ಈ ಅಮೃತ ನೋನಿ ಇವು ಏನು ಪ್ರಾಡಕ್ಟ್ಸ್ಗಳು ಈಗ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಇಲ್ಲ ನಿಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ, ಇಲ್ಲ ಆನ್ಲೈನಲ್ಲಿ ಸಿಗುತ್ತಲ್ಲ, ಆ ಪ್ರಾಡಕ್ಟ್ನ ಇವಾಗ ವಿಡಿಯೋ ನೋಡಿದವರು ಡೈರೆಕ್ಟಾಗಿ ಅಲ್ಲಿಂದನೇ ಪರ್ಚೇಸ್ ಮಾಡಿ ಯೂಸ್ ಮಾಡೋದು ಕರೆಕ್ಟಾ, ಅಥವಾ ನಿಮ್ಮದೇ ಒಂದಿಷ್ಟು ಹಾಸ್ಪಿಟಲ್ಸ್ಗಳಿದೆ ಅಲ್ಲ, ಅಲ್ಲಿ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡೋದು ಬೆಸ್ಟಾ? ಈಗ ನಮ್ಮಲ್ಲಿ ಬಹಳಷ್ಟು ಜನ ಜನರಲ್ ಆಗೇ ತಗೊಳ್ತಾರೆ ಮೆಡಿಕಲ್ ಶಾಪಲ್ಲಿ ಎಲ್ಲ ಹೋಗಿ. ಅದಕ್ಕೆ ಅವರಿಗೆ ಉಪಯೋಗ ಆಗಲಿ ಅಂತ ಪ್ಯಾಕಿಂಗ್ ಮೇಲೆ ಒಳಗಡೆ ಲೀಫ್ಲೆಟ್ ಮೇಲೆ ಇರೋ ಇನ್ಸ್ಟ್ರಕ್ಷನ್ ಜೊತೆಗೆ ಒಂದು ಕಾರ್ಡ್ ಇಟ್ಟಿದ್ದೀವಿ. ನಮ್ಮ ಓಂ ಶ್ರೀ ಮಾರ್ಕೆಟಿಂಗ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಅಮೃತನೋನಿ ಹೆಲ್ತ್ ಕೇರ್ ಅಂತ ಬೆಂಗಳೂರು ವೆಸ್ಟ್ ಆಫ್ ಕಾರ್ಡ್ ರೋಡ್ ಅಲ್ಲಿ ಮಾಡಿದ್ದಾರೆ. ಅಲ್ಲಿ MD ಡಾಕ್ಟರ್ಸ್ ಇದ್ದಾರೆ. ಅವರು ಕನ್ಸಲ್ಟೆನ್ಸಿ ಆನ್ಲೈನ್ ಅಲ್ಲೂ ತಗೋಬಹುದು, ಹಾಗೆ ಹೋಗಿ ಕೂಡ ತಗೋಬಹುದು. ಯಾವ ಪ್ರಾಡಕ್ಟ್ ಹೇಗೆ ಬಳಸಬೇಕು ಅವ್ರಿಗೇನ ಅನುಮಾನ ಇದ್ರೆ ಮತ್ತೆ ಡೀಟೇಲ್ ಇನ್ಸ್ಟ್ರಕ್ಷನ್ಸ್ ಬಾಟ್ಲ್ ಜೊತೆಗೆ ಕೂಡ ಇದೆ. ಹಾಗಾಗಿ ತುಂಬಾ ಕಾಲ್ಸ್ ನಮ್ ಸ್ಟೇಟ್ ಅಲ್ಲದೆ ಬೇರೆ ಸ್ಟೇಟ್ ಇಂದನೂ ಬರುತ್ತೆ. ಪ್ರಾಪರ್ ಆಗಿ ಅವ್ರು ಗೈಡ್ ಮಾಡಿದೀವಿ. ಸೊ ಅದ್ರದ್ದೆಲ್ಲ ಅವೇರ್ನೆಸ್ ತಗೊಂಡು ಅವ್ರು ಬಳಸ್ತಾ ಇದ್ದಾರೆ. ಸೊ ಟೆಲಿಕಾಲರ್ಸ್ ಟೆಲಿಕಾಲರ್ಸ್ ಇದ್ದಾರೆ, ಅವ್ರು ಏನ್ ಕೇಳಿದ್ರು ಎಲ್ಲ ಕ್ಲಾರಿಫಿಕೇಶನ್ ಸಿಗುತ್ತೆ. ಈವನ್ ಅಲ್ಲಿ ಹೋಗಿ ಕೂಡ ಕನ್ಸಲ್ಟೆನ್ಸಿ ತಗೋಬಹುದು. ಬೋನ್ ಡೆನ್ಸಿಟಿ, BP, ಶುಗರ್ ಎಲ್ಲ ಚೆಕ್ ಎಲ್ಲ ಮಾಡ್ತಾರೆ. ಯಾವುದೇ ಚಾರ್ಜಸ್ ಇಲ್ಲ ಕಸ್ಟಮರ್ಸ್ ಗೆ. ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀವಿ. ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀವಿ. ಸೊ ನೀವು ಏನು ಚಾರ್ಜಸ್ ಮಾಡ್ತಾ ಇಲ್ಲ. ಅಮೃತನೋನಿ ಹೆಲ್ತ್ ಕೇರ್ ಅಂತ ಅದಕ್ಕೆ ಡಿವಿಷನ್ ಮಾಡಿದೀವಿ. ತುಂಬಾ ಎಲ್ಲ ಬೇರೆ ಬೇರೆ ಸ್ಟೇಟ್ ಇಂದ ಕೂಡ ಬರ್ತಾ ಇದೆ. ಸೂಪರ್ ಸರ್. ಸೊ ಹಂಗಂದ್ರೆ ಇವಾಗ ಏನಾದ್ರೂ ನನ್ಗೆ ಏನಾದ್ರು ಈಗ ಅಮೃತನೋನಿ ಬಗ್ಗೆ ಏನೋ ತಿಳ್ಕೊಬೇಕು, ಏನೋ ಪ್ರಾಬ್ಲಮ್ ಇದೆ ಡೈರೆಕ್ಟ್ ಕಾಲ್ ಮಾಡಿ ಡಾಕ್ಟರ್ ಹತ್ರ ಮಾತಾಡಿ ಎಕ್ಸ್ಪರ್ಟ್ಸ್ ಡಾಕ್ಟರ್ಸೇ ಇದ್ದಾರೆ ಎಲ್ಲ. ಸೂಪರ್ ಸರ್. ಸರ್ ಈಗ ನಾನು ಇಲ್ಲಿ ಅದು ಬ್ಯಾಚ್ ಯೂನಿಟ್ಸ್ ಎಲ್ಲ ನೋಡ್ತಾ ಇದ್ದೆ, ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಆಗುತ್ತೆ. ಸೊ ನಿಮ್ದು ಏನು ಥರ್ಡ್ ಪಾರ್ಟಿ ಬೇರೆ ಕಡೆ ಎಲ್ಲೋ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡೋ ಅಂಥದ್ದು ಏನೂ ಇಲ್ಲ. ಸರ್ ಇಲ್ಲಿ ಹೆಂಗೆ ನಡೆಯುತ್ತೆ ಸರ್? ನಾವೀಗ ಮೊದಲು ಚಿಕ್ಕ ಪ್ರಮಾಣದಾಗದ್ದೇ ನಮ್ಗೆ ಅಷ್ಟೊಂದು ಏನು ಅನ್ನಿಸ್ತಾ ಇರಲಿಲ್ಲ. ನಮಗೆ ಫ್ರೂಟ್ ಶಾರ್ಟೇಜ್ ಇದ್ದಾಗ ಇಂಪೋರ್ಟು ಮಾಡ್ಕೊಳ್ತಾ ಇದ್ವಿ. ಆಮೇಲೆ ಒಂದು ಪ್ಲಾನ್ ಮಾಡಿದ್ವಿ. ನಾವು ಈಗ ಸಮಾನ ಮನಸ್ಸರು ಫಾರ್ಮರ್ಸ್ ಒಂದು ಗ್ರೂಪ್ ಮಾಡಿದ್ವಿ. ನಂದು ಫಾರ್ಮಾ ಬ್ಯಾಕ್ ಗ್ರೌಂಡ್ ಅಲ್ಲ, ಇದು ಫಾರ್ಮರ್ಸ್, ನಾನು ಅಗ್ರಿಕಲ್ಚರಿಸ್ಟ್ ಆಗಿದ್ದರಿಂದ ಸೊ ಅದರ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಒಂದು ಆರ್ಗ್ಯಾನಿಕಲಿ ಗ್ರೋ ಮಾಡೋ ಅಂತವ್ರದ್ದು ಒಂದು ಫಾರ್ಮರ್ಸ್ ಗ್ರೂಪ್ ಮಾಡಿಬಿಟ್ಟು ಒಂದು 250 ಎಕರೆ ನಮ್ಮ ಕಂಪನಿಗೆ ಬೇಕಾಗುವಂತ ನೋನಿ ಫ್ರೂಟ್ಸ್ ಜೊತೆಗೆ ಬೇಕಾಗಿರುವಂತ ಈ ಸಾಯಿಲ್ ಅಲ್ಲಿ ಬರೋಂತ ಹರ್ಬ್ಸ್ ಅನ್ನ ಬೆಳೀತಾ ಇದೀವಿ. ಬೆಳೆದು ಬಿಟ್ಟು ನಮ್ಮ ಇಂಡಸ್ಟ್ರಿಗೆ ನಮ್ಗೆ ಯಾವಾಗ ಬೇಕೋ ಆ ಹಾರ್ವೆಸ್ಟ್ ಆದಾಗ ಬರುತ್ತೆ. ಮೊದಲು ಕ್ವಾಲಿಟಿ ಟೆಸ್ಟ್ ವಿಜುವಲೈಸ್ ಮಾಡಿ ನೋಡ್ತೀವಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಸಪ್ತಚಕ್ರ ಅಂದ್ರೆ 7 ಚಕ್ರ ಇರಬೇಕು, ಇಷ್ಟೇ ಗರ್ತ್ ಇರಬೇಕು, ಇವೆಲ್ಲ ಇದೆ. ನೋಡಿದಾಗ ಗೊತ್ತಾಗುತ್ತೆ. ಅಥವಾ ಕೆಲವು ಸ್ಮೆಲ್ ಅಲ್ಲಿ ಗೊತ್ತಾಗುತ್ತೆ ಅರೋಮ ಹೇಗಿದೆ ಹಾಗೆ ಅಂತ ಹೇಳಿ. ಇನ್ನು ಕೆಲವು ಈಗ ಅಮೃತ ಬಳ್ಳಿ ಅಂದ್ರೆ 3 ವರ್ಷ ಏಜ್ ಆಗಿರ್ಬೇಕು, ಹೆಬ್ಬೆರಳು ಗಾತ್ರ ಇರಬೇಕು, ಈ ತರ ಎಲ್ಲ ಆ ರೀತಿಯಲ್ಲಿ ಟೆಸ್ಟ್ ಆಗುತ್ತೆ. ಅದಾದ ನಂತರ ರ್ಯಾಂಡಮ್ ಟೆಸ್ಟಿಗೆ ನಾವು ಕ್ವಾಲಿಟಿ ಕಂಟ್ರೋಲ್ ಲ್ಯಾಬಿಗೆ ಕಳಿಸ್ತೀವಿ. ಲ್ಯಾಬ್ ಅಲ್ಲಿ ಇದು ಓಕೆ ಮಾಡಿದ್ರೆ ನಾವು ಗೋಡೌನಿಗೆ ತಗೊಳ್ತೀವಿ, ಅವರಿಗೆ ಪೇಮೆಂಟ್ ಮಾಡ್ತೀವಿ. ಇಲ್ಲ ಅಂದ್ರೆ ರಿಜೆಕ್ಟ್ ಆಗುತ್ತೆ, ಅಷ್ಟು ಸ್ಟ್ರಿಕ್ಟ್ ಇದೆ. ಅಲ್ಲಿಂದ ಪ್ರತಿ ಸ್ಟೇಜ್ ಅಲ್ಲೂ ಕೂಡ ನಮ್ದೇ ಲ್ಯಾಬ್ ಇರೋದ್ರಿಂದ ನ್ಯಾಷನಲ್ ಅಕ್ರಿಡೇಷನ್ ಆಗಿರೋ ಅಂತ ಎನೇಬಲ್ ಲ್ಯಾಬು ಇದೆ, ಹಾಗೆ ನಮ್ದು QC ಲ್ಯಾಬು ಇದೆ. ಸೊ ಪ್ರತಿ ಸ್ಟೇಜ್ ಅಲ್ಲೂ ಕೂಡ ಫಿನಿಶ್ಡ್ ಗುಡ್ಸ್ ಕ್ಯಾಪ್ ಆಗೋವರೆಗೆ ಕೂಡ ನಮ್ದು ಲ್ಯಾಬ್ ಟೆಸ್ಟ್ ಆಗುತ್ತೆ. ಹಾಗಾಗಿ ಇವತ್ತು ಬಹುಶಃ ಇಷ್ಟು ಲಕ್ಷ ಜನ ಕರ್ನಾಟಕದಲ್ಲೇ ಇಷ್ಟು ಲಕ್ಷ ಜನ ಬಳಸ್ತಾ ಇದ್ರೆ ಬೇರೆ ಸ್ಟೇಟ್ ಅಲ್ಲೂ ಬಳಸ್ತಾ ಇದ್ದಾರೆ. ಸರ್ ನಾನು ಕೇಳ್ಪಟ್ಟೆ, ನಾನು ಮಾತಾಡ್ಬೇಕಾದ್ರೆ ಸೊ ಲಕ್ಷಾಂತರ ಬಾಟಲ್ಸ್ಗಳು ಒಂದ್ ದಿನಕ್ಕೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ನಮ್ಮಲ್ಲಿ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀವಿ ಅಂತ ಅಂದ್ರೆ, ನಮ್ಮ ಭಾರತದಲ್ಲೆಲ್ಲ ಪ್ರಪಂಚದ ಯಾವುದೇ ಮೂಲೆಯಿಂದನೂ ಅಮೃತನೋನಿ ಬಾಟ್ಲು ತಗೊಂಡ್ಬಂದ್ರೆ ಓಕೆ ಇದರಲ್ಲಿ ಯಾವ ಬ್ಯಾಚಿನ ಹರ್ಬ್ಸ್ನ ಯೂಸ್ ಮಾಡಿದ್ದಾರೆ, ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ, ಪ್ರತಿಯೊಂದು ಡೀಟೇಲ್ಸ್ ನೀವು ಟ್ರ್ಯಾಕ್ ಮಾಡ್ತೀರಾ? 100%. ನಮ್ದು ಕಂಪನಿ ಕೂಡ ISO ಸರ್ಟಿಫೈಡ್ ಕಂಪನಿ. ಸೊ ಆ ಸ್ಟ್ಯಾಂಡರ್ಡ್ ಅಲ್ಲೂ ನಾವು ಅದೆಲ್ಲ ಮಾಡಬೇಕು. ಹಾಗೆ ಈಗ ಆಯುಷಲ್ಲೂ ಇತ್ತೆ, ಈಗ FDA. ಸೊ ಇದರಲ್ಲಿ ಒಂದು ರೂಲು, ಎರಡದು ನಮ್ಮ ಇಂಟ್ರೆಸ್ಟ್. ಯಾಕಂದ್ರೆ ನಮಗೆ ಭಗವಂತ ಒಂದು ಕಸ್ಟಮರ್ಸಿಗೆ ಇಷ್ಟು ಲಕ್ಷ ಜನರಿಗೆ ಆರೋಗ್ಯ ಕೊಡುವ ಕೆಲಸನ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಎಲ್ಲಿಯೂ ಕಾಂಪ್ರಮೈಸ್ ಆಗದೆ ನಾವು ಕ್ವಾಲಿಟಿ ಹರ್ಬ್ಸ್ ಕಲೆಕ್ಷನ್ ಇಂದ ಹಿಡಿದು ಹಣ್ಣು ಸೆಲೆಕ್ಷನ್ ಇಂದ ಹಿಡಿದು ಆರ್ಗ್ಯಾನಿಕಲಿ ನಮ್ಮ ಗ್ರೂಪ್ ಅಲ್ಲೇ ಬೆಳೆದು ಬಿಟ್ಟು ಯಾವಾಗ ಯಾವ ರೀತಿಯಲ್ಲಿ ಅದನ್ನ ಹಾರ್ವೆಸ್ಟ್ ಮಾಡಬೇಕು ಅದು ತಂದು ಬಿಟ್ಟು ಪ್ರತಿ ಹಂತದಲ್ಲೂ ಲ್ಯಾಬ್ ಟೆಸ್ಟ್ ಕೂಡ ಮಾಡಿಬಿಟ್ಟು ಪ್ರೊಡಕ್ಷನ್ ಮಾಡ್ತೀವಿ. ಹಾಗಾಗಿ ನಮ್ದು ಯಾವುದೇ ಪ್ರಾಡಕ್ಟ್ ನೀವು ಎಲ್ಲಿಯೇ ಕೇಳಿ ಅದರ ಬ್ಯಾಚ್ ರೆಕಾರ್ಡ್ ಯಾವತ್ತಾಯ್ತು, ಯಾವ ಪ್ರೊಡಕ್ಷನ್ ಲೈನ್ ಅಲ್ಲಿ ಆಗಿದೆ ಅದು, ಸೊ ಬ್ಯಾಚ್ ನಂಬರ್ ಏನಿದೆ, ಸೊ ಯಾವ ಬ್ಯಾಚ್ ಪ್ರೊಡಕ್ಷನ್ ಮಾಡಿದೆ, ಯಾವ ಲ್ಯಾಬಲ್ ಟೆಸ್ಟ್ ಆಗಿದೆ, ಪ್ರತಿ ಒಂದು ಡಾಕ್ಯುಮೆಂಟೇಶನ್ ಕೂಡ ಮೇಂಟೈನ್ ಮಾಡಿದೆ. ಬಹಳ ಸೈಂಟಿಫಿಕ್ ಆಗಿ ಪ್ರೊಡಕ್ಷನ್ ಆಗ್ತಾ ಇದೆ. ಹಾಗಾಗಿ ಇಷ್ಟು
ಕೋಟಿಗಟ್ಟಲೆ ಜನರ ನಂಬಿಕೆಗೆ ಇದು ಪಾತ್ರ ಆಗಿದೆ ಅಂತ ಹೇಳಿ ಖುಷಿ ಆಗ್ತಾ ಇದೆ. ಸೂಪರ್ ಸರ್, ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಸರ್. ಅಂದ್ರೆ ಇವಾಗ ಸುಮ್ಮನೆ ಏನೋ ಓಕೆ ನಮ್ಮ ಪ್ರಾಡಕ್ಟ್ ಚೆನ್ನಾಗಿ ವರ್ಕ್ ಆಗ್ತದೆ ಅಂತ ಹೇಳಿ ತಾತ್ಸಾರದಿಂದ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ಬಿಟ್ಟು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತೀರಾ ಅಂತ ಕೇಳೋದೇ ಸಿಕ್ಕಾಪಟ್ಟೆ ಖುಷಿ ಆಯ್ತು. ವಿನಯ್ ಅವರೇ, ಏನಂದ್ರೆ ನಾನು ಮಲಗಿದಾಗ ಕಂಡ್ಕೊಂಡಿರೋ ಸತ್ಯ, ಭಗವಂತನ ಇಚ್ಛೆ ಇಲ್ದೋದ್ರೆ ಆ ತುತ್ತನ್ನು ನಂಗೆ ತಿನ್ನಕ್ಕೆ ಆಗಿರ್ಲಿಲ್ಲ, ಎಷ್ಟೋ ಸಮಯ ಆಗಿರ್ಲಿಲ್ಲ. ಅದು ಊಟ ಕೂಡ ಮಾಡಿಸಿದ ದಿವಸಗಳುಂಟು. ಇದೊಂದು ಹೊಸ ಅವಕಾಶ ಕೊಟ್ಟಿದ್ದಾನೆ. ಸೊ ಈ ಸೇವೆಯಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಅಂತ, ಹಾಗಂತೇಳಿ ಎಲ್ಲೂ ಕೂಡ ಕ್ವಾಲಿಟಿ ಕಾಂಪ್ರಮೈಸ್ ಆಗೋದಾಗ್ಲಿ, ವ್ಯವಹಾರಕ್ಕೆ ಅಂತ ಯಾವುದೇ ಕೆಲಸ ಆಗ್ಲಿ ನಮ್ಮ ಕಂಪನಿಯಲ್ಲಿ ಯಾವತ್ತೂ ಆಗಿಲ್ಲ, ಆಗೋದೂ ಇಲ್ಲ. ಖುಷಿ ಆಯ್ತು ಸರ್, ಈ ಪಾಯಿಂಟ್ ಕೇಳಿ ಖುಷಿ ಆಯ್ತು. ಇಷ್ಟೆಲ್ಲ ನೋಡಿದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನೆನಪಾಯ್ತು. ಇಡೀ ಇಂಡಿಯಾದಲ್ಲಿ ನಾವು ಅನ್ಕೋತೀವಿ ಡಯಾಬೆಟಿಕ್ ಕ್ಯಾನ್ಸರು ದೊಡ್ಡ ಡಿಸೀಸ್ ಅಂತ, ಆದ್ರೆ ಅದಕ್ಕಿಂತ ದೊಡ್ಡದಂದ್ರೆ ಆರ್ಥೈಟಿಸ್. ಹೌದು, ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಡಯಾಬೆಟಿಕ್ ಕ್ಯಾನ್ಸರ್ ಬಂದ್ರೆ ಮೆಡಿಸಿನ್ ಇದೆ, ಅಟ್ಲೀಸ್ಟ್ ಓಡಾಡ್ಕೊಂಡು ಮೆಡಿಸಿನ್ ತಗೋಬಹುದು. ಆರ್ಥೈಟಿಸ್ ಬಂದ್ರೆ ಬೆಡ್ ರಿಡನ್, ಮಲಗಿದ ಜಾಗದಲ್ಲೇ ಕಾಲ ಕಳಿಬೇಕು. ಜಾಯಿಂಟ್ ಪೈನ್, ಮೂಳೆ ಸವೆತ ಅನ್ನೋದು ಬಾಡಿಯ ಇಂಡಿಕೇಶನ್. ನಾನಿಲ್ಲಿ ನೋಡಿದ್ಮೇಲೆ ಹೇಳ್ತೀನಿ, ಅಮೃತ್ ನೋನಿ ಆರ್ಥೋ ಪ್ಲಸ್ ಡಾಕ್ಟರ್ ಕನ್ಸಲ್ಟ್ ಪಡ್ಕೊಂಡು ಬಳಸಿ. ಈಗ್ಲಿಂದಾನೇ ಪ್ರಿಕಾಷನ್ ತಗೊಳ್ಳಿ, ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೊಳ್ಳಿ. ಸರ್, ನಾನು ಆಫೀಸಲ್ಲಿ ನೋಡ್ಬೇಕಾದ್ರೆ ಒಂದು ಅವಾರ್ಡ್ನ ನೋಡಿದೆ, ರೈತರಿಗೆ ಸಿಗುವಂತ ಶ್ರೇಷ್ಠವಾದ ಅವಾರ್ಡು ನಮ್ಮ ಇಡೀ ಭಾರತದಲ್ಲಿ ಬರೀ 24 ಜನಕ್ಕೆ ಮಾತ್ರ ಸಿಕ್ಕಿರೋದು, ಅದ್ರಲ್ಲಿ ನಿಮ್ಗೂ ಸಿಕ್ಕಿದೆ ಅಂತ. ಹೌದು, ಪ್ಲಾಂಟ್ ಜೀನೋಮ್ ಸೇವಿಯರ್ ಅವಾರ್ಡ್, ಬಹಳ ಖುಷಿಯಿಂದ ಹೇಳ್ಕೋಬಹುದು. ಸರ್, ಏನಕ್ಕೆ ಸರ್ ಅವಾರ್ಡ್ ಸಿಕ್ಕಿದ್ದು? ಅಂದ್ರೆ ಯಾವುದೇ ಒಂದು ಹೊಸ ಬೆಳೆನ, ಹೊಸದ್ ಯಾವುದೇ ಒಂದು ಪ್ಲಾಂಟ್ ಅನ್ನ ಗುರುಸಿ ಅದನ್ನ ಕೃಷಿ ಮಾಡಿಬಿಟ್ಟು ಅದನ್ನ ಸಮಾಜಕ್ಕೆ ಏನಾದ್ರೂ ಉಪಯೋಗ ಆಗೋ ರೀತಿಯಲ್ಲಿ ಗುರುಸಿದ ರೈತನಿಗೆ ಕೊಡುವಂತ ಒಂದು ಹೈಯೆಸ್ಟ್ ಅವಾರ್ಡ್ ಪ್ಲಾಂಟ್ ಜೀನೋಮ್ ಸೇವಿಯರ್ ಅವಾರ್ಡ್ ಅಂತ. ಅದು ನನಗೆ ಭಾರತದಲ್ಲಿ 24 ಜನರು ಸಿಕ್ತು. ಅದರಲ್ಲಿ ನನಗೆ ನೋನಿನ ಈ ಕಾಡಿಂದ ನಾಡಿಗೆ ತಂದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿರೋದಕ್ಕೆ ನನಗೆ ಸಿಕ್ಕಿದೆ ಅಂತ ಹೇಳ್ಕೊಳ್ಳಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಆಕ್ಚುಲಿ ಇವ್ರ ಫಾರ್ಮ್ನ ವಿಸಿಟ್ ಮಾಡಬೇಕಾದ್ರೆ ನಾನು ನೋಡದೇ ಇರೋವಂಥ ಚಿಲ್ಲಿ ಗವ, ಅದಾಗಿದ್ಮೇಲೆ ಯಾವುದೋ ಒಂದು ಫ್ರೂಟ್ ನೋಡಿದೆ, ಆಮೇಲೆ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ನಮ್ಮಲ್ಲಿ ಸುಮಾರು 500ಕ್ಕೂ ಹೆಚ್ಚು ವೆರೈಟೀಸ್ ನಮ್ಮ ದೇಶ ಅಲ್ಲದೆ ಬೇರೆ ಬೇರೆ ದೇಶದ್ದು ಔಷಧಿ ಗಿಡಗಳು ಇರ್ಬೋದು, ಹಣ್ಣಿನ ಗಿಡಗಳು ಇದು ಬೆಳೀತಾ ಇದೆ. ಮತ್ತೆ ನಮ್ಮ ಈ ನೋನಿಗೆ ಇನ್ನೊಂದು ಅದರ ಹಿನ್ನೆಲೆ ಏನಂದ್ರೆ, ನಮ್ಮ ಕೃಷಿ ಹೇಗಿರುತ್ತೆ ಅಂದ್ರೆ ಯಾವ್ದಾವ್ದೋ ಗೊಬ್ಬರಗಳನ್ನ ಹಾಕಲ್ಲ, ನಾವು ಹಸು ಸಾಕಿದೀವಿ. ಸೊ ಆ ಗೋಶಾಲೆದು ಗೋ ಉತ್ಪನ್ನ ಏನು ಗಂಜಲ ಮತ್ತೆ ಸಗಣಿ ಇರುತ್ತೆ, ಅದರಲ್ಲಿ ವರ್ಮಿ ಕಾಂಪೋಸ್ಟ್ ಮಾಡ್ತೀವಿ, ವೇಸ್ಟೇಜ್ ಅಲ್ಲೆಲ್ಲ ಬಳಸ್ಬಿಟ್ಟು ಇದನ್ನೆಲ್ಲ ಹಾಕಿ. ಸೊ ಆ ವರ್ಮಿ ಕಾಂಪೋಸ್ಟ್ ಹಾಕಿಬಿಟ್ಟೆ ನಾವು ಕೃಷಿ ಮಾಡ್ತೀವಿ. ಸೊ ಹಾಗಾಗಿ ಬರೋವಂಥ ಯಾವುದೇ ಫಲ ಅಥವಾ ಗಿಡಮೂಲಿಕೆ ಏನಿದೆ ಉತ್ಕೃಷ್ಟ ದರ್ಜೆಯಲ್ಲಿ ಇರುತ್ತೆ. ನಮ್ಮ ರೈತರು ಎಲ್ಲ ಅದೇ ರೀತಿಯಲ್ಲಿ ಬೆಳೀತಾರೆ, ಅದು ಒಂದು ಕಾರಣ ಗುಣಮಟ್ಟ ಬರ್ಲಿಕ್ಕೆ. ಸೂಪರ್ ಸರ್, ನಂಗೆ ಒಂದು ಡೌಟ್, ಇನ್ ಕೇಸ್ ಏನಾದ್ರು ಓಕೆ ನಾವು ಫಾರ್ಮ್ನ ನೋಡ್ಬೇಕು, ಅಮೃತ್ ನೋನಿ ಹೇಗೆ ತಯಾರಿಸ್ತಾರೆ ನೋಡ್ಬೋದು ಅಂತ ಬರ್ಬೋದಾ ಸರ್? ಖಂಡಿತ ಬನ್ನಿ, ಏನು ತೊಂದರೆ ಇಲ್ಲ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಿಮ್ಮ ಬಿಜಿ ಶೆಡ್ಯೂಲಲ್ಲಿ ನನಗೂ ಒಂದಿಷ್ಟು ಟೈಮ್ನ ಕೊಟ್ಟು ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಹೇಗೆ ಸ್ಟಾರ್ಟ್ ಆಗಿ ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಹೇಗೆ ಸಪ್ಲೈ ಆಗುತ್ತೆ, ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಯೂಶಲಿ ಯಾವ ಪ್ರಾಡಕ್ಟ್ಸ್ಗಳನ್ನ ಕೂಡ ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ, ಬಿಕಾಸ್ ನಾನು ಬಳಸೋವರೆಗೂ ನನ್ನನ್ನು ನಂಬಿ ಒಂದಿಷ್ಟು ಜನ ಸಬ್ಸ್ಕ್ರೈಬರ್ ನೋಡ್ತಾ ಇರ್ತಾರೆ, ಅವ್ರಿಗೆ ಮೋಸ ಮಾಡಬಾರ್ದು ಅಂತ ಹೇಳಿ. ಬಟ್ ಇವತ್ತು ಎದೆ ಮುಡ್ಕೊಂಡು ಹೇಳ್ತೀನಿ ಸರ್, ಒಂದು ಒಳ್ಳೆ ಪ್ರಾಡಕ್ಟ್ನ ನಾನು ನಮ್ಮ ಜನರಿಗೆ ತಿಳಿಸ್ಕೊಟ್ಟಿದ್ದೀನಿ. ಅದು ನಮ್ಮೂರಿನ ಪ್ರಾಡಕ್ಟು, ನಮ್ಮೂರವರು ಅವ್ರು ಹೇಗೆ ಅವ್ರ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು, ಇವತ್ತು ಒಂದಿಷ್ಟು ಜನಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿ ಇವ್ರು ನಿಜವಾಗ್ಲೂ ಬಿಸ್ನೆಸ್ ಮಾಡ್ತಾ ಇಲ್ಲ, ಒಂದು ಸೇವೆ ಮಾಡ್ತಾ ಇದ್ದಾರೆ. ಈ ಸೇವೆ ನಿರಂತರವಾಗಿ ಸಾಗ್ತಾ ಇರಲಿ. ಇವತ್ತು ಏನು ಲಕ್ಷಾಂತರ ಜನ ಬಳಸ್ತಿದ್ದಾರೆ, ನಾಳೆ ದಿನ ಕೋಟ್ಯಾಂತರ ಜನ ಬಳಸಲಿ, ಎಲ್ರಿಗೂ ಈ ಪ್ರಾಡಕ್ಟು ಸಿಗಲಿ, ಅವರ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಒಂದು ಮಾತಿದೆ ಸರ್, ದುಡ್ಡನ್ನ ಯಾರು ಬೇಕಾದ್ರೂ ದುಡಿಬೋದು, ದುಡ್ಡನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಬಟ್ ಆರೋಗ್ಯನ ಕಾಪಾಡ್ಕೊಳ್ಳೋದು ಎಲ್ಲರ ಕೈಲೂ ಆಗಲ್ಲ ಅಂತ ಹೇಳಿ. ಸೊ ಆ ಥರ ಒಂದು ಸೇವೆ ಮಾಡ್ತಾ ಇದ್ದೀರಾ, ಇದು ಇನ್ನೂ ದೊಡ್ಡ ಮಟ್ಟಿಗೆ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ನನಗೂ ಅಷ್ಟೇ ವಿನಯ್ ಅವರೇ, ನಮ್ಮೂರವರೇ ಆಗಿದ್ದೀರಿ. ಬ್ಯಾಂಗ್ಳೂರಲ್ಲಿ ಹೋಗಿ ಒನ್ ಜಾಯಿಂಟ್ ಕನ್ನಡ ಅನ್ನೋ ಯೂಟ್ಯೂಬ್ ಚಾನಲ್ ಇಷ್ಟೊಂದು ಪಾಪ್ಯುಲರ್ ಇದು ಮಾಡಿದಿರಿ. ನಮ್ಮಲ್ಲಿ ಬಂದು ನಮ್ಮ ಈ ಪ್ರಾಡಕ್ಟ್ ಬಗ್ಗೆ ನೀವು ಗುರುತಿಸಿ ಇದು ಮಾಡಿರುವಂಥದ್ದು ನನಗೂ ಎಲ್ಲೋ ಒಂದು ನೈತಿಕವಾದ ಜವಾಬ್ದಾರಿನ ಜಾಸ್ತಿ ಮಾಡಿದಾಗಾಯ್ತು. ಧನ್ಯವಾದಗಳು ಸರ್. ಇಲ್ಲ ಸರ್, ನಿಮಗೂ ಕೂಡ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟು, ಎಷ್ಟೆಷ್ಟೋ ದುಡ್ಡನ್ನ ಎಲ್ಲೆಲ್ಲೋ ಖರ್ಚು ಮಾಡಿರ್ತೀರಾ, ಏನೇನಕ್ಕೋ ಟ್ರೈ ಮಾಡಿರ್ತೀರಾ, ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಸರಿ ಈ ಪ್ರಾಡಕ್ಟ್ನ ಬಳಸಿ ನೋಡಿ. ರಿಸಲ್ಟ್ ಏನು ಅನ್ನೋದನ್ನ ನಾನು ಹೇಳಲ್ಲ, ನೀವುಗಳೇ ಕಮೆಂಟ್ ಮಾಡ್ತೀರಾ, ಇದಕ್ಕೆ ನಾನು ಗ್ಯಾರಂಟಿ ಇರ್ತೀನಿ.